ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತಕ್ಕಂಥ 2 ಕಿಡ್ನಿಯಲ್ಲಿ 1 ಕಿಡ್ನಿಯನ್ನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಕುಟುಂಬದಲ್ಲಿ ಬಂದಾಗ ಅಂದ್ರೆ ಮ್ಯಾಚ್ ಆಗಬೇಕದು. ಮ್ಯಾಚ್ ಆಗದೇ ಇದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ. ಕೊಡೋದ್ರಿಂದ 1 ಕಿಡ್ನಿಯಲ್ಲೇ ಬದುಕಲಿಕ್ಕೆ ಅವಕಾಶಗಳಿದೆ. ನಮ್ಗೆ ಇರ್ತಕ್ಕಂಥ ಒಂದು ಆತಂಕಗಳು ಗಾಬರಿಗಳು ದೂರ ಸರಿಬೇಕು. ಇವತ್ತು ಅತ್ಯಂತ ಕಿಡ್ನಿಯ ಕಾಯಿಲೆಗೆ ಒಳಗಾದಂಥ ವ್ಯಕ್ತಿಗಳ ಪರಿಸ್ಥಿತಿಗಳನ್ನು ನಾನು ಪ್ರತಿನಿತ್ಯ ನೋಡುತ್ತೇನೆ. ನಾನು 2018 ಮುಖ್ಯಮಂತ್ರಿ ಆದಾಗ 2ನೇ ಬಾರಿಗೆ 30 ಕೋಟಿ ಹಣವನ್ನ ಈ ಅಂಗಾಂಗ ದಾನ ಮಾಡ್ತಕ್ಕಂಥದ್ದೇನಿದೆ, ಅಂಗಾಂಗ ಕಸಿ ಮಾಡ್ತಕ್ಕಂಥ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ಸರ್ಕಾರವೇ ಭರಿಸಬೇಕು ಅಂತ ಹೇಳಿ 30 ಕೋಟಿ ಹಣ ಇಟ್ಟಿದ್ದೆ. ಆದರೆ ನಾನು ಅಧಿಕಾರದಿಂದ ಇಳಿದ ನಂತರ ಆ ಹಣ ಯಾವುದಕ್ಕೆ ಉಪಯೋಗ ಆಯ್ತೋ ಅದನ್ನ ಯಾರು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ. ಏಕೆಂದ್ರೆ ನಾನು ಪ್ರತಿನಿತ್ಯ ನನ್ನ ಹತ್ರ ಬರ್ತಕ್ಕಂಥ ಜನರ ಪರಿಸ್ಥಿತಿಗಳನ್ನು ನೋಡ್ತೇನೆ. ಪ್ರೈವೇಟ್ನಲ್ಲಿ ಕಿಡ್ನಿಯ ಒಂದು ಟ್ರಾನ್ಸ್ಪ್ಲಾಂಟ್ಗೆ 7-8 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು, ಮತ್ತು ಬೇರೆ ಬೇರೆ ಕೆಲವು ಕಾಯಿಲೆಗಳಿಗೆ 20-30 ಲಕ್ಷ ರೂಪಾಯಿಗಳು ಖರ್ಚಾಗ್ತದೆ. ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಇರ್ಬೋದು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಇರ್ಬೋದು, ಇದಕ್ಕೆಲ್ಲ 25-30 ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಬಡ ಕುಟುಂಬಗಳಲ್ಲಿ ಇಂಥ ಕಾಯಿಲೆಗಳು ಬಂದಾಗ ಅವರಿಗೆ ಆರ್ಥಿಕವಾಗಿ ಸಮಸ್ಯೆಗಳಿಂದ ಜೀವಿಕೆ ಅಪಾಯ ಆಗಬಾರದು ಅಂತೇಳಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದು. ಆದರೆ ಸರ್ಕಾರಗಳು ಇಂಥ ವಿಷಯದಲ್ಲಿ ಪ್ರತಿಯೊಂದು ಕುಟುಂಬಗಳ ಬದುಕಿಗೆ ಏನೋ ಒಂದು ಜವಾಬ್ದಾರಿಯನ್ನು ತೆಗೆದುಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಜನತೆಯ ನಿರೀಕ್ಷೆಗೆ ಹೋಗದೆ ಇರತಕ್ಕಂಥದ್ದು ಕಾಣ್ತಾ ಇದ್ದೇವೆ. ಇವತ್ತು ಇಂಥ ಒಂದು ಶಿವಮೊಗ್ಗದಲ್ಲಿ ಸುಮಾರು 6-7 ಜನ ಡಾಕ್ಟರ್ಗಳೆಲ್ಲ ಸೇರಿ ಈ ಭಾಗದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಕಿಡ್ನಿಯ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತಕ್ಕಂಥ ಸಂದರ್ಭದಲ್ಲಿ ಅವರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರ ಸೇವೆ ಏನಿದೆ ಅವರಿಗೆಲ್ಲರಿಗೂ ಅಭಿನಂದಿಸ್ತೀನಿ.